ಶ್ರೀರಾಮ ಸಮರ್ಥ. ಆಗಸ್ಟ್ 7. ರೂಪದ ಪರಿಚಯವು ನಾಮದಿಂದಲೇ ಆಗುತ್ತದೆ. ಕೇವಲ ಶಾಸ್ತ್ರ ಪಠಣದಿಂದಾಗುವ ಜ್ಞಾನಕ್ಕಿಂತಲೂ ಭಕ್ತಿಯು ನಿಶ್ಚಿತವಾಗಿಯೂ ಶ್ರೇಷ್ಠವಾಗಿರುತ್ತದೆ. ಭಕ್ತಿ ಎಂದರೆ ಪರಮಾತ್ಮ ಸ್ವರೂಪದ ಪರಮ ಪ್ರೇಮವಾಗಿರುತ್ತದೆ. ಕರ್ಮ, ಜ್ಞಾನ, ಯೋಗ ಮುಂತಾದವುಗಳು ಸಾಧನೆಯಾಗಿದ್ದು ಭಕ್ತಿಯು ಸಾಧ್ಯವಾಗಿರುತ್ತದೆ. ಕರ್ಮ ಮಾರ್ಗದಲ್ಲಿ ಕೇವಲ ಕರ್ಮವನ್ನು ಸರಿಯಾಗಿ ಮಾಡುವುದರ ಲೆಕ್ಕಾಚಾರದಲ್ಲಿ ಮನಸ್ಸು ಅಂಟಿಕೊಂಡಿರುತ್ತದೆ. ಆದ್ದರಿಂದ ಕೇವಲ ಕರ್ಮ ಮಾರ್ಗಿಯಾದವನು ಕರ್ಮಠ ಹಾಗೂ ಜಡವಾಗುತ್ತಾನೆ, ಹಾಗೂ ಆತನಿಗೆ ಭಗವಂತನ ವಿಸ್ಮರಣೆ ಆಗುತ್ತದೆ. ಯೋಗದಲ್ಲಿ ವೃತ್ತಿಗಳನ್ನು ನಿಯಂತ್ರಿಸುವ ಖಟಿಪಿಟಿ ಮಾಡಬೇಕಾಗುತ್ತದೆ. ವೃತ್ತಿಗಳು ಶಾಂತವಾದವೆಂದರೆ ಮನಸ್ಸು ಶೂನ್ಯಾಕಾರವಾಗುತ್ತದೆ. ವೃತ್ತಿಗಳನ್ನು ನಿಯಂತ್ರಿಸುವವನಿಗೆ ಭಗವಂತನ ಪ್ರೇಮ ಇದ್ದೇ ಇರುತ್ತದೆಂದು ಹೇಳಲಿಕ್ಕಾಗುವುದಿಲ್ಲ. ಜ್ಞಾನ ಮಾರ್ಗದಲ್ಲಿ ಆತ್ಮಾನಾತ್ಮ ವಿಚಾರಕ್ಕೆ ಪ್ರಾಧಾನ್ಯತೆ ಇರುವುದರಿಂದ ಅಲ್ಲಿ ಬುದ್ಧಿಯ ಸಾಮರ್ಥ್ಯಕ್ಕೆ ಮಹತ್ವವಿರುತ್ತದೆ. ಜ್ಞಾನ ಮಾರ್ಗವು ಬಹಳ ಕಠಿಣವಿರುತ್ತದೆ. ಜ್ಞಾನ ಮಾರ್ಗಿ ಮನುಷ್ಯನಿಗೆ ಅಭಿಮಾನದ ಬಾಧೆಯು ಬಹಳ ಬೇಗನೆ ಆಗುತ್ತದೆ. ಅವನು ತನ್ನ ಅಭಿಪ್ರಾಯವೇ ನಿಜವಾದದ್ದೆಂದು ತಿಳಿದು ನಡೆಯುತ್ತಾನೆ. ಜ್ಞಾನಿ ಮನುಷ್ಯನು ಜಗತ್ತನ್ನೇ ಮಾಯಾ ಕಾರ್ಯವೆಂದು ತಿಳಿಯುತ್ತಾನೆ. ಅಂದರೆ ಜಗತ್ತು ಮಿಥ್ಯೆ ಎಂದು ತಿಳಿದಿರುತ್ತಾನೆ. ಭಗವಂತನು ಸರ್ವವ್ಯಾಪಿ ಇರುತ್ತಾನೆ ಅಂದ ಮೇಲೆ ಜಗತ್ತು ಅವನಲ್ಲಿಯೇ ಇರಬೇಕು. ಆದ್ದರಿಂದ ಭಗವಂತನು ಈ ಸೃಷ್ಟಿಯನ್ನು ಮಿಥ್ಯೆ ಎಂದು ತಿಳಿಯದೆ ಭಗವಂತನ ಲೀಲೆ ಎಂದು ತಿಳಿಯುತ್ತಾನೆ. ಅವನಿಗೆ ಈ ಸೃಷ್ಟಿಯಲ್ಲಿ ಎಲ್ಲ ಕಡೆಗೂ ಅವನ ಮಹಿಮೆ, ಅವನ ವಿಭೂತಿಮತ್ವ ಹಾಗೂ ಅವನ ಆನಂದವು ತುಂಬಿರುವುದು ಕಂಡುಬರುತ್ತದೆ. ಸೃಷ್ಟಿಯಲ್ಲಿಯ ಸೌಂದರ್ಯ, ಮಾಧುರ್ಯ, ಮನೋಹರ ಭಾವ, ಪಾವಿತ್ರ್ಯ ಹಾಗೂ ಪ್ರೇಮಗಳನ್ನು ನೋಡಿ ಜೀವವು ಮೋಹಿತವಾಗುತ್ತದೆ. ಆದರೆ ಸೃಷ್ಟಿಯಲ್ಲಿಯ ವಿಭೂತಿ ರೂಪಗಳ ಉಪಾಸನೆ ಮಾಡಿ ಜೀವಕ್ಕೆ ತೃಪ್ತಿಯಾಗುವುದಿಲ್ಲ. ಏಕೆಂದರೆ ವಿಭೂತಿಯು ಭಗವಂತನ ಸಾಕ್ಷಾತ್ ಭಾವವಾಗಿರುವುದಿಲ್ಲ. ಆದ್ದರಿಂದ ಭಗವಂತನ ಸಾಕ್ಷಾತ್ ಗುಣಗಳ ಹಾಗೂ ಭಾವಗಳ ಅವಶ್ಯಕತೆ ಇರುತ್ತದೆ. ಅವುಗಳ ಪ್ರಾಪ್ತಿಯಿಂದ ಜೀವು ತೃಪ್ತವಾಗುತ್ತದೆ. ಆದರೆ ಸೌಂದರ್ಯ ಹಾಗೂ ಮಾಧುರ್ಯದಿಂದ ತುಂಬಿದ ಇದು ಭಗವಂತನದೇ ರೂಪವಾಗಿರುತ್ತದೆ ಎಂದು ತಿಳಿಯಲು ಅದಕ್ಕೊಂದು ಹೆಸರು ಕೊಡುವುದು ಅವಶ್ಯವಿರುತ್ತದೆ. ಏಕೆಂದರೆ ಆ ರೂಪಕ್ಕೆ ಭಗವಂತನ ನಾಮ ಕೊಡದಿದ್ದರೆ ಆ ರೂಪವು ಮಾಯಾವಿ ರಾಕ್ಷಸರೂ ಕೂಡ ಆಗಬಹುದು. ಕುಂಬಾರನು ಒಂದೇ ಮಣ್ಣಿನಿಂದ ಅನೇಕ ಪಾತ್ರೆಗಳನ್ನು ಮಾಡುತ್ತಾನೆ. ಪ್ರತಿಯೊಂದು ಪಾತ್ರೆಯಲ್ಲಿಯೂ ಮಣ್ಣಿನ ಹೊರತು ಬೇರೆ ಏನೂ ಇರುವುದಿಲ್ಲ. ಆದರೂ ಪ್ರತಿಯೊಂದು ಪಾತ್ರೆ ಹೆಸರು ಬೇರೆ ಬೇರೆಯಾಗಿರುತ್ತದೆ. ತುಕಾರಾಮ್ ಮಹಾರಾಜರು ಇಷ್ಟು ದೊಡ್ಡ ಸಂತರಾದರು. ಭಗವಂತನು ಎಲ್ಲ ಕಡೆಗೂ ವ್ಯಾಪಿಸಿರುವನೆಂದು ತಿಳಿದಿದ್ದರು. ಆದರೂ ವಿಠ್ಠಲನಿಗೆ ರಾಮನೆಂದು ಅನ್ನಲಿಲ್ಲ, ಅಥವಾ ದತ್ತಾತ್ರೇಯನಿಗೆ ಮಹಾದೇವನೆಂದು ಅನ್ನಲಿಲ್ಲ. ಜಗತ್ತು ಭಗವಂತನಿಂದ ಭಿನ್ನವಾಗಿರುವುದಿಲ್ಲ. ಜಗತ್ತಿನಲ್ಲಿ ಕಾಣುವ ಎಲ್ಲ ರೂಪಗಳು ಭಗವಂತನವೇ ಇರುತ್ತವೆ. ಆದರೆ ರೂಪದ ಪರಿಚಯವು ನಾಮದಿಂದಲೇ ಆಗುತ್ತದೆ. ಪ್ರತ್ಯಕ್ಷ ಆಕಾರಕ್ಕೆ ಬಂದ ಅನೇಕ ರೂಪಗಳು ಇಲ್ಲದಂತಾದ ಮೇಲೆಯೂ ಅವುಗಳ ಹೆಸರು ಉಳಿದುಕೊಂಡೇ ಇರುತ್ತವೆ. ಅಂದರೆ ನಾಮವು ದೇಶ ಕಾಲಗಳ ಮರ್ಯಾದೆಗೆ ಅತೀತವಾಗಿರುತ್ತದೆ. ಆದ್ದರಿಂದ ಅದು ರೂಪಕ್ಕಿಂತಲೂ ಹೆಚ್ಚಿಗೆ ಸತ್ಯವಾಗಿರುತ್ತದೆ. ಹಾಗೂ ಯಾವುದು ಸತ್ಯವಾಗಿರುತ್ತದೆಯೋ ಅದು ಶ್ರೇಷ್ಠವಿರಲಿಕ್ಕೇ ಬೇಕು. ಸತ್ಯ ವಸ್ತುವನ್ನು ಗುರುತಿಸುವುದೇ ಪರಮಾರ್ಥವಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ: ಭಗವಂತನ ರೂಪಗಳು ಎಲ್ಲಿಂದ ಬರುತ್ತವೆಯೋ ಅಲ್ಲಿ ನಾಮದ ವಾಸ್ತವ್ಯವಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.